ನಮಸ್ತೆ, ನಾನು ಸಂಧ್ಯಾ ದಿನೇಶ್, ಕಾಸರಗೋಡಿನ ಮಂಜೇಶ್ವರದಲ್ಲಿ ವಾಸವಾಗಿದ್ದೇನೆ. ನಾನು ಕಳೆದ 35 ವರ್ಷದಿಂದ ಸ್ಟಾಫ್ ನರ್ಸಿಂಗ್ ಕೆಲಸವನ್ನು ಮಾಡ್ತಾ ಇದ್ದೇನೆ. ಈಗ ಇತ್ತೀಚೆಗೆ 15 ವರ್ಷದಿಂದ ಮ್ಯಾಂಗ್ಳೂರಿನ ಪ್ರತಿಷ್ಠಿತ ಸಂಸ್ಥೆಯಾದ ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯಲ್ಲಿ ನನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಆದರೆ ಒಂದು ದಿನ ಸ್ವತಃ ನನಗೆ ಕ್ಯಾನ್ಸರ್ ಉಂಟಂತೇಳಿ ಗೊತ್ತಾದಾಗ ನನಗೆ ಅದನ್ನು ಎಕ್ಸೆಪ್ಟ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಯ್ತು. ನನ್ನಲ್ಲಿ ಒಂದು ಕ್ವಶನ್ ಅಂತ ಹೇಳಿ ಆಯ್ತು, ಯಾವುದೋ ಒಂದು ಕೆಟ್ಟ ಅಭ್ಯಾಸ ಇಲ್ಲದ ನನಗೆ ಈ ಕಾಯಿಲೆ ಯಾಕೆ ಬಂತು ಅಂತ ಹೇಳಿಕೊಂಡು ನನಗೆ ಯೋಚನೆ ಆಯ್ತು. ಆದ್ರೆ ಏನಂತ ಹೇಳಿದ್ರೆ, ನಾನು ಇದೇ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡೋದ್ರಿಂದ ನನ್ಗೆ ಸ್ವಲ್ಪ ಟೆನ್ಷನ್ ಕೂಡ ನನ್ನ ಕಮ್ಮಿ ಆಯ್ತು. ಯಾಕೆಂದ್ರೆ ಇಲ್ಲಿ ನಮ್ಮ ಡೈರೆಕ್ಟರ್ ಆಗಿರುವ ಡಾಕ್ಟರ್ ಸುರೇಶ್ ರಾವ್ ಅನ್ನು ನಾನು ಇಮಿಡಿಯೇಟ್ ಮೀಟ್ ಆದೆ. ಅವರು ನನಗೆ ಅದರ ಬಗ್ಗೆ ತುಂಬಾ ಧೈರ್ಯವನ್ನು ತುಂಬಿದ್ರು. ಸೊ ಸರ್ ನನ್ಗೆ ಹೇಳಿದ್ರು, ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದೆ, ನೀವು ಅದರ ಬಗ್ಗೆ ಗಾಬರಿ ಆಗುವ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಆದ್ರೆ ಸಹ ನನ್ನ ಟೆನ್ಷನ್ ಪುನಃ ಬೇರೆನೆ ಇತ್ತು. ಯಾಕೆಂದ್ರೆ ನನ್ಗಿಂತ ಜಾಸ್ತಿ ಟೆನ್ಷನ್ ಮಾಡುವ ನನ್ನ ಮನೆಯವರು. ಸೊ ಒಂದು ವಾರ ನಾನು ಡಯಾಗ್ನೋಸ್ ಆಗಿ ಒಂದು ವಾರ ತನಕ ನಾನು ನನ್ನ ಮನೆಯವರ ಹತ್ರ ಯಾವ ವಿಷಯವನ್ನು ಸಹ ಹೇಳಲಿಲ್ಲ. ಬಟ್ ಮುಂದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಎಲ್ಲವನ್ನು ಸಹ ನಾವು ಡಿಸ್ಕಸ್ ಮಾಡಿ ಆಗ್ಬೇಕಿತ್ತು. ಅದಕ್ಕೋಸ್ಕರ ಮನೆಯವರ ಹತ್ರ ಸಹ ಹೇಳಿದೆ ನಾನು. ಬಟ್ ನನ್ನ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗ್ಬೇಕಾದ್ರೆ ನನ್ಗೆ ಅದಕ್ಕೆ ಸಪೋರ್ಟ್ ಮಾಡುವ ನನ್ನ ಕೊಲೀಗ್ಸ್ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಎಲ್ಲರೂ ಸೇರಿ ಮೆಂಟಲಿ, ಫಿಸಿಕಲಿ ಎಲ್ಲ ರೀತಿಯಲ್ಲಿ ಸಹ ನನ್ಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗೂ ಕೀಮೋಥೆರಪಿ ಆಗ್ಬೇಕಾದ್ರೆ ಕೆಲವು ಪೇಷಂಟ್ ಅವರೆಲ್ಲ ತುಂಬಾ ಸೈಡ್ ಎಫೆಕ್ಟ್ಸ್ ಅಂತ ಹೇಳಿ ಹೆದರುತ್ತಿದ್ರು. ಬಟ್ ನನಗೆ ಯಾವ ಸೈಡ್ ಎಫೆಕ್ಟ್ ಕೂಡ ಆಗಿಲ್ಲ. ಯಾಕೆಂದ್ರೆ ನಾನು ಮೆಂಟಲಿ ಸ್ಟ್ರಾಂಗ್ ಅಂತ ಹೇಳಿ ನನ್ನ ಬಗ್ಗೆ ನಾನು ಥಿಂಕ್ ಮಾಡಿದ್ದೆ. ಅದಲ್ಲದೆ ಕೀಮೋಥೆರಪಿ ಆಗಿ 1-2 ದಿನ ಮಾತ್ರ ರೆಸ್ಟ್ ತಗೊಂಡು ನಾನು ಡ್ಯೂಟಿಗೆ ಬರ್ತಿದ್ದೆ. ಡ್ಯೂಟಿಯಲ್ಲಿ ಸಹ ನನಗೆ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ. 2019 ಅಲ್ಲಿ ಡಯಾಗ್ನೋಸ್ ಆಯ್ತು. ಸೊ ಟ್ರೀಟ್ಮೆಂಟ್ ವಿದಿನ್ 1 year ಅಲ್ಲಿ ಎಲ್ಲ ಫಿನಿಶ್ ಆಗಿದೆ, ಯಾವ ತೊಂದರೆಗಳು ಇಲ್ಲದೆ. ಸೊ ಈಗ 7 years ಆಗಿದೆ, ಕಂಟಿನ್ಯೂ ನಾನು ಜಾಬ್ ಮಾಡ್ತಾ ಇದ್ದೇನೆ. ಸೊ ಇಷ್ಟರವರೆಗೆ ನಾನು ರೆಗ್ಯುಲರ್ ಫಾಲೋ ಅಪ್ ಮಾಡ್ತಾ ಇದ್ದೇನೆ. ಕ್ಯಾನ್ಸರ್ ಬಂದರೆ ಯಾರು ಹೆದರುವ ಅವಶ್ಯಕತೆ ಇಲ್ಲ. ಮೇನ್ಲಿ ನಮ್ಗೆ ವಿಲ್ ಪವರ್ ಅಗತ್ಯವಾಗಿ ಬೇಕಾಗ್ತದೆ. ಸೊ ನೀವು ಧೈರ್ಯವಾಗಿದ್ರೆ ಯಾವ ಕ್ಯಾನ್ಸರ್ ಅನ್ನು ನಾವು ಗೆಲ್ಲುವ ಸಾಧ್ಯತೆ ಇರ್ತದೆ. ಎಲ್ಲರಿಗೂ ಕ್ಯಾನ್ಸರ್ ವಿಜೇತರ ದಿನದ ಶುಭಾಶಯಗಳು.